ಇದೆಲ್ಲದರ ನಡುವೆ ನಿನ್ನೆ ಖುದ್ದು ಪ್ರಧಾನಿ ಕೂಡ ಸಂಜೆ 5 ಗಂಟೆ ಸಂದರ್ಭದಲ್ಲಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ಇವತ್ತಿನಿಂದ ಬಹಳ ಅಗ್ಗದ ದುನಿಯಾ ಅಂತ ಹೇಳಿ ಅವರು ಒಂದು ಖುಷಿಯನ್ನ ವ್ಯಕ್ತಪಡಿಸಿದ್ರು. ಹೌದು, ಇವತ್ತಿನಿಂದ GST ಪರಿಷ್ಕೃತ ದರ ಜಾರಿಗೆ ಬಂದಿದೆ. ಸೊ ಈ ಪರಿಷ್ಕೃತ ದರದ ಪ್ರಕಾರವಾಗಿ ನೋಡೋದಾದ್ರೆ ಗೃಹೋಪಯೋಗಿ ವಸ್ತುಗಳು ಜೊತೆಗೆ ಈ ಆಟೋಮೊಬೈಲ್ಗೆ ಸಂಬಂಧಪಟ್ಟ ಹಾಗೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಹೀಗೆ ಜನರಿಗೆ ಬಹಳ ಅನುಕೂಲ ಆಗಬಹುದಾದಂತ ಕೆಲ ದರ ಕಡಿತ ಆಗಿರುವಂತ ಕಾರಣಕ್ಕಾಗಿ ಸಹಜವಾಗಿ ಜನ ಕೂಡ ಖುಷಿಯಲ್ಲಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಇವತ್ತು ಸಿಹಿ ಹಂಚಿ ರಾಜ್ಯದಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಸಂಭ್ರಮಿಸಿದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ಈ ವಿಚಾರವಾಗಿ ತನ್ನ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ಸಿಟ್ಟು ಯಾಕೆ ಅಂತ ಅಂದ್ರೆ, ಹೌದು ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ, ಇವತ್ತು ಗ್ರಾಹಕರಿಗೆ ಅನುಕೂಲ, ಆದ್ರೆ ರಾಜ್ಯಗಳಿಗೆ ಬರ್ಬೇಕಾಗಿದ್ದಂತ ವರಮಾನ ಏನಿದೆ ಅದ್ರಲ್ಲಿ ಕಡಿತ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಗೆ ಕ್ಲಾರಿಟಿ ಇಲ್ಲ, ಆಗ್ಬಹುದಾದಂತ ನಷ್ಟವನ್ನ ಕೇಂದ್ರ ಭರಿಸಬೇಕಲ್ವಾ, ಇದ್ರ ಬಗ್ಗೆ ಯಾರು ಮಾತನಾಡ್ತಿಲ್ಲ ಅಂತ ಹೇಳ್ಕೊಂಡು ಕಾಂಗ್ರೆಸ್ ತನ್ನ ಸಿಟ್ಟನ್ನ ವ್ಯಕ್ತಪಡಿಸ್ತು. ಹಾಗಾದ್ರೆ ಇವತ್ತಿನಿಂದ ಪರಿಷ್ಕೃತ ದರ ಜಾರಿಗೆ ಬಂದಿದೆಯಲ್ಲ, ಯಾವೆಲ್ಲ ವಸ್ತುಗಳ ಬೆಲೆ ಅಗ್ಗ ಆಗಿದೆ, ಜನ ಏನ್ ಹೇಳ್ತಿದ್ದಾರೆ, ರಾಜಕೀಯ ಏನ್ ನಡೀತಾ ಇದೆ, ಈ ವಿಚಾರವಾಗಿ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬರೋಣ. ಜನರ ತೆರಿಗೆಯನ್ನ ವಾಪಸ್ ಜನರಿಗೆ ಕೊಡೋದಕ್ಕೆ ಥ್ಯಾಂಕ್ ಯು ಮೋದಿಜಿ ಅಂತ ಅಭಿಯಾನ ನಡೆಸಬೇಕು. ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಇವತ್ತು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದರಲ್ಲಿ ಮೊಸರಲ್ಲೂ ಕಲ್ಲು ಹುಡುಕ್ಬೇಕು ಅಂತೇಳಿ ಸಿದ್ದರಾಮಯ್ಯ ಸರ್ಕಾರ ಇವ್ರಿಗೆ ಲಾಸ್ ಆಗುತ್ತೆ. ಯಾಕೆ ಕಮಿಷನ್ ನೋಡಿ ಅದು ಕಡಿಮೆ ಆಗ್ತೈತೆ ಅಂತ. ಇಂದಿನಿಂದ ದೇಶಾದ್ಯಂತ ನೂತನ GST ಜಾರಿಗೆ ಬಂದಿದೆ. ನಿನ್ನೆ ಪ್ರಧಾನಿ ಮೋದಿ ಉಳಿತಾಯದ ಉತ್ಸವ ಆರಂಭಿಸಿ ಎಂದು ಸಂದೇಶ ಸಾರಿದರು. ಇದರ ಬೆನ್ನಲ್ಲೇ ಇಂದು ರಾಜ್ಯದ ಹಲವೆಡೆ ಸಂಭ್ರಮಾಚರಣೆ ನಡೆಸಲಾಯಿತು. ಬೆಂಗಳೂರು, ಶಿವಮೊಗ್ಗ, ಮಂಡ್ಯ, ಯಾದಗಿರಿ, ಧಾರವಾಡ, ಕೋಲಾರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. GST 4-5 ಸ್ಲಾಬ್ಗಳಿತ್ತು, ಇವತ್ತು 5% ಮತ್ತು 18% ಎರಡು ಸ್ಲಾಬ್ಗಳಿಗೆ ಇಳಿಸಿರ್ತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬ ವರ್ಗದ ಜನರಿಗೂ ಕೂಡ ಇದು ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಐತಿಹಾಸಿಕ ನಿರ್ಧಾರ. ಬಿಜೆಪಿ ನಾಯಕರು ಈ ರೀತಿ ಸಂಭ್ರಮಾಚರಣೆ ಮಾಡ್ತಿದ್ರೆ, ಇತ್ತ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದರಿಂದ ರಾಜ್ಯಕ್ಕೆ ನಷ್ಟವಾಗಲಿದೆ ಅಂತ ಗುಡುಗಿದ್ರು. ಬಡವರಿಗೆ ಬಾವಿಗೆ ತಳ್ಳಿ ಮಧ್ಯಮ ವರ್ಗವನ್ನ ನಾಶ ಮಾಡಿಬಿಟ್ಟು MSMEಗಳನ್ನ ಮುಚ್ಚಿ ಉದ್ಯೋಗವನ್ನ ನಾಶ ಮಾಡಿ ಈಗ ಬಾವಿಗೆ ತಳ್ಳಿಬಿಟ್ಟು ಏಣಿ ಕೊಟ್ಟಿದ್ದಕ್ಕೆ ನಾವು ನಿಮಗೆ ಧನ್ಯವಾದ ಹೇಳ್ಬೇಕಾ? ಎಷ್ಟು ಜನರಿಗೆ ಬಡತನ ರೇಖೆಗೆ ಒಳಗೆ ಹಾಕಿದ್ದೀರಾ ನೀವು? ಎಷ್ಟು MSME ಮುಳುಗೋಗಿತ್ತು ಕರೋನಾ ಸಂದರ್ಭದಲ್ಲಿ, ಅಥವಾ ಈ GST ಹಾವಳಿಯಿಂದ MSMEs ಎಷ್ಟು ಉದ್ಯೋಗ ನಾಶ ಆಗಿತ್ತು? ತೆರಿಗೆ ಯಾರು ಕಟ್ತಾ ಇರೋದ್ರಿ? ನೀವಲ್ವಾ? ಜನರ ತೆರಿಗೆಯನ್ನ ವಾಪಸ್ ಜನರಿಗೆ ಕೊಡೋದಕ್ಕೆ ಥ್ಯಾಂಕ್ ಯು ಮೋದಿಜಿ ಅಂತ ಅಭಿಯಾನ ನಡೆಸಬೇಕಾ? GSTಯನ್ನ ಅಷ್ಟು ಹೆಚ್ಚಿನ ಮಟ್ಟದಲ್ಲಿ ಹೇರಿದ್ದೇ ತಪ್ಪು. 8 ವರ್ಷ ಆದ ನಂತರ ಅವರಿಗೆ ರಿಯಲೈಸೇಷನ್ ಆಗಿದೆ ಕೇಂದ್ರ ಸರ್ಕಾರಕ್ಕೆ. ಈಗ ಇದರಿಂದ ಈ GSTಯಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ 15-20% ಇನ್ಕಮ್ ವಾರ್ಷಿಕ ಕಡಿಮೆ ಆಗ್ತಿದೆ. 15-20 ಕೋಟಿ ನಮ್ಮ ಬೊಕ್ಕಸಕ್ಕೆ ನಷ್ಟ ಆಗ್ತಿದೆ. ಅಷ್ಟಕ್ಕೂ ಕಾಂಗ್ರೆಸ್ ನಾಯಕರು ಈ ರೀತಿ ಹೇಳ್ತಿರೋದು ಯಾಕೆ ಅಂತ ನೋಡೋದಾದ್ರೆ, ದರ ಇಳಿಕೆ ಗ್ರಾಹಕರಿಗೆ ಲಾಭವಾದರೂ ರಾಜ್ಯಗಳಿಗೆ ನಷ್ಟವಾಗಲಿದೆ ಅಂತ ಹೇಳಲಾಗ್ತಿದೆ. ರಾಜ್ಯಗಳ GST ಆದಾಯಕ್ಕೆ 15-20% ನಷ್ಟದ ಭೀತಿ ಎದುರಾಗಿದೆ. 2017ರಲ್ಲಿ GST ಜಾರಿಯಾದಾಗ 5 ವರ್ಷಗಳ ಕಾಲ ರಾಜ್ಯಗಳ ನಷ್ಟಕ್ಕೆ ಪರಿಹಾರ ನೀಡಲಾಗಿತ್ತು. ಆದರೆ ಕೇಂದ್ರ 2022ರ ನಂತರ ಪರಿಹಾರ ನಿಲ್ಲಿಸಿದೆ. ಈಗ ಹೊಸ ಸರಳೀಕರಣದಿಂದ ರಾಜ್ಯಗಳ ಆದಾಯದ ಮೇಲೆ ಮತ್ತೆ ಪೆಟ್ಟು ಬೀಳಲಿದೆ. ರಾಜ್ಯಗಳ ಆದಾಯಕ್ಕೆ GSTಯಿಂದ 50% ಆದಾಯ ಸಿಗಲಿದೆ. ರಾಜ್ಯಗಳಿಗೆ ವಾರ್ಷಿಕ 85,000 ಕೋಟಿಯಿಂದ 2 ಲಕ್ಷ ಕೋಟಿ ನಷ್ಟವಾಗುವ ಭೀತಿ ಇದೆ. ಕರ್ನಾಟಕ GST ಆದಾಯದ ಮೇಲೆ ಭಾರಿ ಅವಲಂಬಿತವಾಗಿದೆ. GST ಸರಳೀಕರಣದಿಂದ ಕರ್ನಾಟಕಕ್ಕೆ ವಾರ್ಷಿಕ 15,000 ಕೋಟಿಗಿಂತ ಹೆಚ್ಚು ನಷ್ಟ ಎಂಬ ಅಂದಾಜು ಮಾಡಲಾಗಿದೆ. ಕರ್ನಾಟಕ GSTಯಿಂದ ವಾರ್ಷಿಕ 70,000 ಕೋಟಿ ನಷ್ಟ ಅನುಭವಿಸುತ್ತಿದೆ. GST ಸರಳೀಕರಣದಿಂದ ಮತ್ತೆ 15,000 ಕೋಟಿ ರೂಪಾಯಿ ನಷ್ಟವಾಗಲಿದ್ದು, ವಾರ್ಷಿಕವಾಗಿ ಒಟ್ಟಾರೆ 85,000 ಕೋಟಿ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ. ಇನ್ನು ಕಾಂಗ್ರೆಸ್ ಆರೋಪಗಳಿಗೆ ತಿರುಗೇಟು ನೀಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯಕ್ಕೆ ನಷ್ಟವಲ್ಲ ಕಮಿಷನ್ಗೆ ನಷ್ಟವಾಗುತ್ತೆ ಅಂತ ವ್ಯಂಗ್ಯವಾಡಿದ್ದಾರೆ. ಇದರಲ್ಲಿ ಮೊಸರಲ್ಲೂ ಕಲ್ಲು ಹುಡುಕ್ಬೇಕು ಅಂತೇಳಿ ಸಿದ್ದರಾಮಯ್ಯ ಸರ್ಕಾರ ಅವರ ಮಂತ್ರಿಮಂಡಲ ದಿನನಿತ್ಯ ಆಪಾದನೆ ಮಾಡ್ತಾ ಇದ್ರು. ಟ್ಯಾಕ್ಸ್ ಯಾಕೆ ಕಡಿಮೆ ಮಾಡಿದ್ರಿ, ನಮ್ಗೆ ಲಾಸ್ ಆಯಿತು, ಇವ್ರಿಗೆ ಹೆಂಗ್ ಲಾಸ್ ಆಗ್ತೈತೆ? ಸಿದ್ದರಾಮಯ್ಯ ಹೇಳ್ಬೇಕು ಇವ್ರಿಗೆ ಹೆಂಗ್ ಲಾಸ್ ಆಗ್ತೈತೆ ಅಂತ.
ಅಂದರೆ ಜನರಿಗೆ ತೆರಿಗೆ ಇಳಿಸಿದ್ರೆ ಇವ್ರಿಗೆ ಲಾಸ್ ಆಗುತ್ತದೆ. ಯಾಕೆ ಕಮಿಷನ್ ಹೊಡೆಯೋದು ಕಡಿಮೆ ಆಗ್ತೈತೆ ಅಂತ ನಿಮಗೆ. ರಾಜಕಾರಣ ಏನೇ ಇರಲಿ, ಜಿಎಸ್ಟಿಯಿಂದ ಬಡ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗುವುದರಲ್ಲಿ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, TV9